ಇದೆಲ್ಲ ನೋಡಿ ನಂಗೆ ತುಂಬಾ ಶಾಕ್ ಆಯಿತು. ಇಷ್ಟು ಕೆಟ್ಟದಾಗಿ ಟ್ರೀಟ್ ಮಾಡೋ ಅಂಥ ಒಂದು ಜಾಗಕ್ಕೆ ಇಷ್ಟು ಜನ ಅಷ್ಟೊಂದು ದುಡ್ಡು ಕೊಟ್ಟು ಅಷ್ಟೊಂದು ಟೈಮ್ ವೆಯ್ಟ್ ಮಾಡಿ ಅಲ್ಲೆಲ್ಲ ಹೋಗಬೇಕಾ? ಅದು ಹೊಸ ಏನು ಅಂತಲೇ ಗೊತ್ತಿಲ್ಲದೆ ಇರೋ ಜಾಗ, ಏನು ಅಂತಲೇ ಗೊತ್ತಿಲ್ಲದೆ ಇರೋ ಅಂಥ ಬೇರೆ ಬೇರೆ ಇದನ್ನೆಲ್ಲ ನೋಡೋದಕ್ಕೆ ನಾವು ಹೋಗಬೇಕಾ ಇಷ್ಟೊಂದೆಲ್ಲ ಹರ್ಟ್ ಮಾಡೋ ಜಾಗಕ್ಕೆ ಅಂತ ನನಗೆ ಅನಿಸ್ತು ಪರ್ಸ್ನಲ್ ಆಗಿ. ನಮ್ಮ ಫ್ರೆಂಡ್ ಕೂಡ ಒಬ್ಬ ರೀಸೆಂಟಾಗಿ ಹೋಗಿದ್ದ, ಅವ್ನು ಕೂಡ ಇದ್ರ ಬಗ್ಗೆ ವಿಡಿಯೋಸ್ ಹಾಕಿದ್ದ. ನನಗೆ ಎಷ್ಟು ಜನ ಅಲ್ಲಿದ್ದಾರೆ ಅಂದರೆ ಇದು ಲೈಕ್ ಪರ್ಟಿಕ್ಯುಲರಾಗಿ 1 ಮಂತಿಗೆ ಮಾತ್ರ ಓಪನ್ ಆಗುವಂಥ ಒಂದು ದೇವಸ್ಥಾನ. ಇಲ್ಲಿ ಹಾಕಿರ್ಬೋದು ಮೇ 3ರಿಂದ ಜೂನ್ 24ವರೆಗೂ ಮಾತ್ರ ಓಪನ್ ಆಗುವಂಥ ಜಾಗ. ಇದಕ್ಕೆ ತುಂಬ ಸೆಲೆಬ್ರಿಟೀಸ್ ಜಗ್ಗೇಶು ಮತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಎಲ್ಲರೂ ಹೋಗಿದ್ದಾರೆ ಇದಕ್ಕೆ. ಅದರಿಂದ ಇದಕ್ಕೆ ಹೋಗೋದು ಜಾಸ್ತಿ ಆಯ್ತಾ ಅಥವಾ ಏನು ಅಂತ ನನಗೆ ಅರ್ಥ ಆಗ್ತಿಲ್ಲ. ಬಟ್ ಈ ಥರ ಹೋಗಿ ಜನ ಎಷ್ಟು ಜಾಸ್ತಿ ಆಗ್ತಾ ಇದ್ದಾರೆ ಅಂದರೆ, ದಯವಿಟ್ಟು ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವ್ರನ್ನ ನೀವು ಪೂಜಿಸಿ. ಇಷ್ಟೆಲ್ಲ ಕಷ್ಟಪಟ್ಟು ಗೊತ್ತಿಲ್ಲದೆ ಇರೋ ಜಾಗಕ್ಕೆ ಹೋಗ್ಬಿಟ್ಟು ಇಷ್ಟು ಕೆಟ್ಟದಾಗೆಲ್ಲ ಅವ್ರ ಕೈಲಿ ಟ್ರೀಟ್ ಮಾಡಿಸ್ಕೊಳ್ಳೇಬೇಡಿ. ಜಾಸ್ತಿ ಬ್ಯಾಂಗ್ಳೂರಿಂದ ಕನ್ನಡದವರೇ ಹೋಗ್ತಾ ಇರೋದು. ಅದನ್ನು ನೋಡಿ ನಂಗೆ ತುಂಬಾ ಬೇಜಾರಾಯಿತು. ಎಷ್ಟು ಕೆಟ್ಟದಾಗ ಅಲ್ಲಿ ಟ್ರೀಟ್ ಮಾಡ್ತಾ ಇದ್ದಾರೆ, ಎಷ್ಟು ಹವರ್ಸ್ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದಾರೆ. ತಗೊಳ್ತಾ ಇರೋ ಟಿಕೆಟ್ಸ್ಗೆ ರೀಫಂಡು ಕೊಡ್ತಾ ಇಲ್ಲ ಕೇಳಿದ್ರೆ ಅಲ್ಲಿ. ದಯವಿಟ್ಟು ಯಾರು ಹೋಗಬೇಡಿ. ಅಲ್ಲಿ ನಿಮ್ಮ ಮನೆ ದೇವರು, ನಿಮ್ಮ ಕುಲದೇವ್ರನ್ನ ನೀವು ಪೂಜಿಸಿ ನಾರ್ಮಲ್ ಆಗಿ ಮಾಡೋ ರೀತಿ. ಬೇರೆ ಹೊಸ ಇದನ್ನ ಹುಡ್ಕೊಂಡು ಹೋಗಬೇಡಿ.